ವೆಲ್ಕಮ್ ಬ್ಯಾಕ್. ಈಗಾಗಲೇ ಈ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಪ್ರಮುಖವಾಗಿ ಈ ವರದಿ ಬಂದಿರೋದಿದೆಯಲ್ಲ, ಇದು ಈ ಕೇಸ್ಗೆ ಟರ್ನಿಂಗ್ ಪಾಯಿಂಟ್. ಈ ಸದನದಲ್ಲೂ ಕೂಡ ಹಾಗಾದ್ರೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ ಪ್ರತಿಧ್ವನಿಸುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಅರವಿಂದ್ ಬೆಲ್ಲದ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ತನಿಖೆ ನಡೆದ ನಂತರದಲ್ಲಿ ವರದಿ ಈಗ ಬಂದಿರೋದು, ಆ ವಿಚಾರ ಸದನದಲ್ಲೂ ಕೂಡ ಪ್ರತಿಧ್ವನಿಸುತ್ತೆ. ಕೇಂದ್ರ ತನಿಖಾ ಸಂಸ್ಥೆಯಿಂದ ಷಡ್ಯಂತ್ರದ ಬಗ್ಗೆ ತನಿಖೆ ಆಗಬೇಕು ಅಂದಿದ್ದಾರೆ. ಇವತ್ತು ಅಧಿವೇಶನದಲ್ಲಿ ಧರ್ಮಸ್ಥಳ ಕೇಸ್ ಬಗ್ಗೆ ಧ್ವನಿ ಎತ್ತುತ್ತೇನೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ, ಸೆಂಥಿಲ್ ಇವ್ರ ಜೊತೆಗೆ ಸಭೆ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕಲ್ವಾ, ಆ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅರವಿಂದ್ ಬೆಲ್ಲದ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ನೋಡಿ. ಧರ್ಮಸ್ಥಳದಲ್ಲಿ 100 ವರ್ಷಗಳನ್ನ ಊತಿಟ್ಟಂತ ಪ್ರಕರಣ ಈಗ ತಾರ್ಕಿಕ ಅಂತ್ಯ ಕಾಣ್ತಾ ಇದೆ. ಕೊನೆಗೂ ಕೂಡ 6 ಜನ ಇದರಲ್ಲಿ ಆರೋಪಿಗಳು ಅಂತ ಹೇಳಿ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಬಿಜೆಪಿ ಕೂಡ ಅದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟವಾಗಿ ತೆಗೆದುಕೊಂಡು ಧರ್ಮಸ್ಥಳದ ಉಳಿವಿಗಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸಿದ್ರು. ನಮ್ಮ ಜೊತೆಗೆ ಬಿಜೆಪಿಯ ವಿರೋಧ ಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೆ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳ ಸಾಕಷ್ಟು ಆರೋಪಗಳು ಹೊತ್ಕೊಂಡಿದ್ದು, ಆರೋಪದಿಂದ ಮುಕ್ತರಾಗುವಂತಹ ಸಂದರ್ಭ ಬಂದಿದೆ. ತಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಹೇಳಿದೆ? ನೋಡ್ರಿ, ಧರ್ಮಸ್ಥಳದ ಪ್ರಕರಣ ಏನಿತ್ತು ಅದು ಧರ್ಮಸ್ಥಳದ ಪ್ರಕರಣ ಅಲ್ಲ. ಅದು ಸಮಸ್ತ ಹಿಂದೂ ಸಮಾಜದ ಮೇಲೆ, ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಆಗ್ತಿರುವಂತಹ ಪ್ರಹಾರದ ಒಂದು ಉದಾಹರಣೆ ಅಷ್ಟೇ. ಈ ರೀತಿ ಹಿಂದೆ ಶಬರಿಮಲೆ ಮೇಲೆ ಕೂಡ ಪ್ರಹಾರ ಮಾಡುವಂತ ಕೆಲಸ ಮಾಡಿದ್ರು, ತಿರುಪತಿ ಮೇಲೆ ಕೂಡ ಅಲ್ಲೇ ತೊಂದರೆ ಮಾಡುವಂತ ಕೆಲಸ ಮಾಡಿದ್ರು. ಇವತ್ತು ಧರ್ಮಸ್ಥಳದಲ್ಲಿ ಆಗೈತಿ. ಈ ಎಡಪಂಥೀಯ ಶಕ್ತಿಗಳೇನದಾವಲ್ಲ, ಅದು ನಮ್ಮ ಹಿಂದೂ ಸಮಾಜದ ಮೇಲೆ, ನಮ್ಮ ಶ್ರದ್ಧೆಯ ಮೇಲೆ, ಸನಾತನ ಧರ್ಮದ ಮೇಲೆ ಪ್ರಹಾರ ಮಾಡುವಂತ ಕೆಲಸ ಇವರು ಮಾಡ್ತಾ ಇದ್ದಾರೆ. ಸರ್, ಎಸ್ಐಟಿ ತನಿಖೆಯಲ್ಲಿ ಕೇವಲ 6 ಜನ ಆರೋಪಿಗಳನ್ನು ಮಾತ್ರ ಮಾಡಿರ್ತಕ್ಕಂಥ ಈ ಎಸ್ಐಟಿಯ ತನಿಖೆಯ ವ್ಯಾಪ್ತಿ ಕೇವಲ ಈ 6 ಜನಗಳಿಗೆ ಧರ್ಮಸ್ಥಳಕ್ಕೆ ಅಷ್ಟೇ ಸೀಮಿತ ಆಯ್ತಾ ಅಂತ? ಯಾಕಂದ್ರೆ ಪ್ರಕರಣದ ಹಿಂದೆ ದೊಡ್ಡ ದೊಡ್ಡ ಮಾಸ್ಟರ್ ಮೈಂಡ್ಗಳು ಇದ್ದಾರೆ ಅಂತಕ್ಕಂಥ ಹೆಸರನ್ನು ತಾವು ಕೂಡ ಹಿಂದೆ ಕೂಡ ಹೇಳ್ತಾ ಇದ್ರಿ. ಸಾಕಷ್ಟು ಲೀಡರ್ಸ್ಗಳು ಕೂಡ ಒಂದಷ್ಟು ಹೆಸರುಗಳನ್ನು ಕೂಡ ಬಹಿರಂಗವಾಗಿ ಹೇಳಿದ್ರು. ನಿಮ್ಗೆ ಈ ಎಸ್ಐಟಿ ತನಿಖೆ ಇಷ್ಟಕ್ಕೆ ಸೀಮಿತ ಆಗಿ ಸರಿ ಆಯ್ತು ಅಂತ ಸಾಕು ಅನ್ಸುತ್ತಾ? ನೋಡಿ, ನಾವು ಹಿಂದೂ ಕೂಡ ಹೇಳಿದ್ವಿ, ಈ ಎಸ್ಐಟಿ ತನಿಖೆ ತೇಪೆ ಹಚ್ಚುವಂತ ಕೆಲಸ ಮಾಡಕ್ಕೆ ಎಸ್ಐಟಿ ತನಿಖೆ ಮಾಡಿದ್ದಾರೆ. ಆದ್ರೆ ಅನಿವಾರ್ಯವಾಗಿ ಇಗ್ನೋರ್ ಮಾಡದಷ್ಟು ಪ್ರೂಫ್ ಇದ್ದಾಗ ಇವ್ರನ್ನ 6 ಜನರ ಮೇಲೆ ಇವತ್ತನ್ನ ಆಕ್ಷನ್ ತೆಗೆದುಕೊಳ್ಳುವಂತ ರಿಪೋರ್ಟ್ ಸಬ್ಮಿಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದೇವೆ. ಇದ್ರ ಹಿಂದೆ ಇದ್ದಂತ ಶಕ್ತಿ ಯಾರಂತ ಹೇಳಿ ಎಲ್ಲರಿಗೂ ಗೊತ್ತೈತೆ. ರಾಹುಲ್ ಗಾಂಧಿ ಅಂಡ್ ಅವ್ರದ್ದು ಲೆಫ್ಟಿಸ್ಟ್ ಟೀಮು ಇದ್ರ ಹಿಂದಿರುವಂತ ಶಕ್ತಿ. ಆ ಸೆಂಥಿಲ್ ಅಂತೇನು ಹಿಂದೆ ನಮ್ಮ ಮಂಗಳೂರಲ್ಲಿ IAS ಅಧಿಕಾರಿ ಆಗಿದ್ರು, ಈಗ ತಮಿಳುನಾಡಿನಿಂದ ರಾಜ್ಯಸಭಾ MP ಏನಾಗಿದ್ದಾರೆ, ಅವರು ಇವರಿಗೆ ಕರೆದು ಮೀಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಇವತ್ತಾದ್ರ ಅವ್ರು ಅಲ್ಲಿ ಡೆಲ್ಲಿಗೆ ಹೋಗಿದ್ದು ಪ್ರೂಫ್ ಐತಿ, ಇವ್ರ ಜೊತೆ ಮೀಟಿಂಗ್ ಮಾಡಿದಂತದೈತಿ. ಇದನ್ನೆಲ್ಲ ಇನ್ಸ್ಟಿಗೇಷನ್ ಮಾಡಿದಂತ ಮನುಷ್ಯ ಅವರು. ಆ ಸೆಂಥಿಲ್ ಯಾರು ಮಾತು ಕೇಳ್ತಾರ? ರಾಹುಲ್ ಗಾಂಧಿ ಮಾತು ಕೇಳುವಂತ ಮನುಷ್ಯ. ಸೊ ಇವರೆಲ್ಲರೂ ಕೂಡೇ ಮಾಡಿದ್ದು ಹಿಂದೂ ಶ್ರದ್ಧಾ ಕೇಂದ್ರಗಳನ್ನ ಹಾಳು ಮಾಡಬೇಕು ಅಂತ ಹೇಳಿ. ಆಗಷ್ಟೇ ಈ ಮಾಸ್ಟರ್ ಮೈಂಡ್ಗಳು ಹೊರಬರೋದು ಕೇವಲ ಈ 6 ಜನ ನೆಪ ಅಷ್ಟೇ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನೋಡೋಣ, ಈ ಪ್ರಕರಣ ಕೇವಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂತಹ 6 ಜನ ಆರೋಪಿಗಳಷ್ಟೇ ಸೀಮಿತ ಆಗತ್ತಾ ಅಥವಾ ಮತ್ತೆ ಏನಾದರೂ ವಿಸ್ತೃತ ತನಿಖೆಗೆ ಏನಾದರೂ ಸರ್ಕಾರ ಮುಂದಾಗಬಹುದಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಈ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಪ್ರಮುಖವಾಗಿ ಈ ವರದಿ ಬಂದಿರೋದಿದೆಯಲ್ಲ, ಇದು ಈ ಕೇಸ್ಗೆ ಟರ್ನಿಂಗ್ ಪಾಯಿಂಟ್. ಈ ಸದನದಲ್ಲೂ ಕೂಡ ಹಾಗಾದ್ರೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ ಪ್ರತಿಧ್ವನಿಸುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಅರವಿಂದ್ ಬೆಲ್ಲದ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ತನಿಖೆ ನಡೆದ ನಂತರದಲ್ಲಿ ವರದಿ ಈಗ ಬಂದಿರೋದು, ಆ ವಿಚಾರ ಸದನದಲ್ಲೂ ಕೂಡ ಪ್ರತಿಧ್ವನಿಸುತ್ತೆ. ಕೇಂದ್ರ ತನಿಖಾ ಸಂಸ್ಥೆಯಿಂದ ಷಡ್ಯಂತ್ರದ ಬಗ್ಗೆ ತನಿಖೆ ಆಗಬೇಕು ಅಂದಿದ್ದಾರೆ. ಇವತ್ತು ಅಧಿವೇಶನದಲ್ಲಿ ಧರ್ಮಸ್ಥಳ ಕೇಸ್ ಬಗ್ಗೆ ಧ್ವನಿ ಎತ್ತುತ್ತೇನೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ, ಸೆಂಥಿಲ್ ಇವ್ರ ಜೊತೆಗೆ ಸಭೆ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕಲ್ವಾ, ಆ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅರವಿಂದ್ ಬೆಲ್ಲದ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ನೋಡಿ. ಧರ್ಮಸ್ಥಳದಲ್ಲಿ 100 ವರ್ಷಗಳನ್ನ ಊತಿಟ್ಟಂತ ಪ್ರಕರಣ ಈಗ ತಾರ್ಕಿಕ ಅಂತ್ಯ ಕಾಣ್ತಾ ಇದೆ. ಕೊನೆಗೂ ಕೂಡ 6 ಜನ ಇದರಲ್ಲಿ ಆರೋಪಿಗಳು ಅಂತ ಹೇಳಿ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಬಿಜೆಪಿ ಕೂಡ ಅದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟವಾಗಿ ತೆಗೆದುಕೊಂಡು ಧರ್ಮಸ್ಥಳದ ಉಳಿವಿಗಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸಿದ್ರು. ನಮ್ಮ ಜೊತೆಗೆ ಬಿಜೆಪಿಯ ವಿರೋಧ ಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೆ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳ ಸಾಕಷ್ಟು ಆರೋಪಗಳು ಹೊತ್ಕೊಂಡಿದ್ದು, ಆರೋಪದಿಂದ ಮುಕ್ತರಾಗುವಂತಹ ಸಂದರ್ಭ ಬಂದಿದೆ. ತಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಹೇಳಿದೆ? ನೋಡ್ರಿ, ಧರ್ಮಸ್ಥಳದ ಪ್ರಕರಣ ಏನಿತ್ತು ಅದು ಧರ್ಮಸ್ಥಳದ ಪ್ರಕರಣ ಅಲ್ಲ.
ಅದು ಸಮಸ್ತ ಹಿಂದೂ ಸಮಾಜದ ಮೇಲೆ, ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಆಗ್ತಿರುವಂತಹ ಪ್ರಹಾರದ ಒಂದು ಉದಾಹರಣೆ ಅಷ್ಟೆ. ಈ ರೀತಿ ಹಿಂದೆ ಶಬರಿಮಲೆ ಮೇಲೆ ಕೂಡ ಪ್ರಹಾರ ಮಾಡುವಂತ ಕೆಲಸ ಮಾಡಿದ್ರು, ತಿರುಪತಿ ಮೇಲೆ ಕೂಡ ಅಲ್ಲೇ ತೊಂದರೆ ಮಾಡುವಂತ ಕೆಲಸ ಮಾಡಿದ್ರು. ಇವತ್ತು ಧರ್ಮಸ್ಥಳದಲ್ಲಿ ಆಗೈತಿ. ಈ ಎಡಪಂಥೀಯ ಶಕ್ತಿಗಳೇನದಾವಲ್ಲ, ಅದು ನಮ್ಮ ಹಿಂದೂ ಸಮಾಜದ ಮೇಲೆ, ನಮ್ಮ ಶ್ರದ್ಧೆಯ ಮೇಲೆ, ಸನಾತನ ಧರ್ಮದ ಮೇಲೆ ಪ್ರಹಾರ ಮಾಡುವಂತ ಕೆಲಸ ಇವರು ಮಾಡ್ತಾ ಇದ್ದಾರೆ. ಸರ್, ಎಸ್ಐಟಿ ತನಿಖೆಯಲ್ಲಿ ಕೇವಲ 6 ಜನ ಆರೋಪಿಗಳನ್ನು ಮಾತ್ರ ಮಾಡಿರ್ತಕ್ಕಂಥ ಈ ಎಸ್ಐಟಿಯ ತನಿಖೆಯ ವ್ಯಾಪ್ತಿ ಕೇವಲ ಈ 6 ಜನಗಳಿಗೆ ಧರ್ಮಸ್ಥಳಕ್ಕಷ್ಟೇ ಸೀಮಿತ ಆಯ್ತಂತ. ಯಾಕಂದ್ರೆ ಪ್ರಕರಣದ ಹಿಂದೆ ದೊಡ್ಡ ದೊಡ್ಡ ಮಾಸ್ಟರ್ ಮೈಂಡ್ಗಳು ಇದ್ದಾರೆ ಅಂತಕ್ಕಂಥ ಹೆಸರನ್ನ ತಾವು ಕೂಡ ಹಿಂದೆ ಕೂಡ ಹೇಳ್ತಾ ಇದ್ರಿ. ಸಾಕಷ್ಟು ಲೀಡರ್ಸ್ಗಳು ಕೂಡ ಒಂದಷ್ಟು ಹೆಸರುಗಳನ್ನು ಕೂಡ ಬಹಿರಂಗವಾಗಿ ಹೇಳಿದ್ರು. ನಿಮ್ಗೆ ಈ ಎಸ್ಐಟಿ ತನಿಖೆ ಇಷ್ಟಕ್ಕೆ ಸೀಮಿತ ಆಗಿ ಸರಿ ಆಯ್ತು ಅಂತ ಸಾಕು ಅನ್ಸುತ್ತಾ? ನೋಡಿ, ನಾವು ಹಿಂದೂ ಕೂಡ ಹೇಳಿದ್ವಿ, ಈ ಎಸ್ಐಟಿ ತನಿಖೆ ತೇಪೆ ಹಚ್ಚುವಂತ ಕೆಲಸ ಮಾಡಕ್ಕೆ ಎಸ್ಐಟಿ ತನಿಖೆ ಮಾಡಿದ್ದಾರೆ. ಆದ್ರೆ ಅನಿವಾರ್ಯವಾಗಿ ಇಗ್ನೋರ್ ಮಾಡದಷ್ಟು ಪ್ರೂಫ್ ಇದ್ದಾಗ ಇವ್ರನ್ನ 6 ಜನರ ಮೇಲೆ ಇವತ್ತನ್ನ ಆಕ್ಷನ್ ತೆಗೆದುಕೊಳ್ಳುವಂತ ರಿಪೋರ್ಟ್ ಸಬ್ಮಿಟ್ ಮಾಡ್ತಿದ್ದಾರೆ ಅಂತ ಕೇಳಿದ್ದೇವೆ. ಇದ್ರ ಹಿಂದೆ ಇದ್ದಂತ ಶಕ್ತಿ ಯಾರಂತ ಹೇಳಿ ಎಲ್ಲರಿಗೂ ಗೊತ್ತೈತಿ. ರಾಹುಲ್ ಗಾಂಧಿ ಅಂಡ್ ಅವ್ರದ್ದು ಲೆಫ್ಟಿಸ್ಟ್ ಟೀಮು ಇದ್ರ ಹಿಂದಿರುವಂತ ಶಕ್ತಿ. ಆ ಸೆಂಥಿಲ್ ಅಂತೇನು ಹಿಂದೆ ನಮ್ಮ ಮಂಗಳೂರಲ್ಲಿ IAS ಅಧಿಕಾರಿ ಆಗಿದ್ರು, ಈಗ ತಮಿಳುನಾಡಿನಿಂದ ರಾಜ್ಯಸಭಾ MP ಏನಾಗಿದ್ದಾರೆ, ಅವರು ಇವರಿಗೆ ಕರೆದು ಮೀಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಇವತ್ತಾದ್ರೆ ಅವ್ರು ಅಲ್ಲಿ ಡೆಲ್ಲಿಗೆ ಹೋಗಿದ್ದು ಪ್ರೂಫ್ ಐತಿ, ಇವ್ರ ಜೊತೆ ಮೀಟಿಂಗ್ ಮಾಡಿದಂತದೈತಿ. ಇದನ್ನೆಲ್ಲ ಇನ್ಸ್ಟಿಗೇಷನ್ ಮಾಡಿದಂತ ಮನುಷ್ಯ ಅವರು. ಆ ಸೆಂಥಿಲ್ ಯಾರು ಮಾತು ಕೇಳ್ತಾರ? ರಾಹುಲ್ ಗಾಂಧಿ ಮಾತು ಕೇಳುವಂತ ಮನುಷ್ಯ. ಸೊ ಇವರೆಲ್ಲರೂ ಕೂಡ ಮಾಡಿದ್ದು ಹಿಂದೂ ಶ್ರದ್ಧಾ ಕೇಂದ್ರಗಳನ್ನ ಹಾಳು ಮಾಡಬೇಕು ಅಂತ ಹೇಳಿ. ಆಗಷ್ಟೇ ಈ ಮಾಸ್ಟರ್ ಮೈಂಡ್ಗಳು ಹೊರಬರೋದು ಕೇವಲ ಈ 6 ಜನ ನೆಪ ಅಷ್ಟೇ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನೋಡೋಣ, ಈ ಪ್ರಕರಣ ಕೇವಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂತಹ 6 ಜನ ಆರೋಪಿಗಳಷ್ಟೇ ಸೀಮಿತ ಆಗತ್ತಾ ಅಥವಾ ಮತ್ತೆ ಏನಾದರೂ ವಿಸ್ತೃತ ತನಿಖೆಗೆ ಏನಾದರೂ ಸರ್ಕಾರ ಮುಂದಾಗಬಹುದಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಈ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಪ್ರಮುಖವಾಗಿ ಈ ವರದಿ ಬಂದಿರೋದಿದೆಯಲ್ಲ, ಇದು ಈ ಕೇಸ್ಗೆ ಟರ್ನಿಂಗ್ ಪಾಯಿಂಟ್. ಈ ಸದನದಲ್ಲೂ ಕೂಡ ಹಾಗಾದ್ರೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ ಪ್ರತಿಧ್ವನಿಸುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಅರವಿಂದ್ ಬೆಲ್ಲದ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ತನಿಖೆ ನಡೆದ ನಂತರದಲ್ಲಿ ವರದಿ ಈಗ ಬಂದಿರೋದು, ಆ ವಿಚಾರ ಸದನದಲ್ಲೂ ಕೂಡ ಪ್ರತಿಧ್ವನಿಸುತ್ತೆ. ಕೇಂದ್ರ ತನಿಖಾ ಸಂಸ್ಥೆಯಿಂದ ಷಡ್ಯಂತ್ರದ ಬಗ್ಗೆ ತನಿಖೆ ಆಗಬೇಕು ಅಂದಿದ್ದಾರೆ. ಇವತ್ತು ಅಧಿವೇಶನದಲ್ಲಿ ಧರ್ಮಸ್ಥಳ ಕೇಸ್ ಬಗ್ಗೆ ಧ್ವನಿ ಎತ್ತುತ್ತೇನೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ, ಸೆಂಥಿಲ್ ಇವ್ರ ಜೊತೆಗೆ ಸಭೆ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕಲ್ವಾ, ಆ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅರವಿಂದ್ ಬೆಲ್ಲದ್. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ನೋಡಿ. ಧರ್ಮಸ್ಥಳದಲ್ಲಿ 100 ವರ್ಷಗಳನ್ನ ಊತಿಟ್ಟಂತ ಪ್ರಕರಣ ಈಗ ತಾರ್ಕಿಕ ಅಂತ್ಯ ಕಾಣ್ತಾ ಇದೆ. ಕೊನೆಗೂ ಕೂಡ 6 ಜನ ಇದರಲ್ಲಿ ಆರೋಪಿಗಳು ಅಂತ ಹೇಳಿ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಬಿಜೆಪಿ ಕೂಡ ಅದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟವಾಗಿ ತೆಗೆದುಕೊಂಡು ಧರ್ಮಸ್ಥಳದ ಉಳಿವಿಗಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸಿದ್ರು. ನಮ್ಮ ಜೊತೆಗೆ ಬಿಜೆಪಿಯ ವಿರೋಧ ಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೆ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳ ಸಾಕಷ್ಟು ಆರೋಪಗಳು ಮುತ್ಕೊಂಡಿದ್ದು, ಆರೋಪದಿಂದ ಮುಕ್ತರಾಗುವಂತಹ ಸಂದರ್ಭ ಬಂದಿದೆ. ತಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಹೇಳಿದೆ? ನೋಡ್ರಿ, ಧರ್ಮಸ್ಥಳದ ಪ್ರಕರಣ ಏನಿತ್ತು ಅದು ಧರ್ಮಸ್ಥಳದ ಪ್ರಕರಣ ಅಲ್ಲ. ಅದು ಸಮಸ್ತ ಹಿಂದೂ ಸಮಾಜದ ಮೇಲೆ, ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಆಗ್ತಿರುವಂತ ಪ್ರಹಾರದ ಒಂದು ಉದಾಹರಣೆ ಅಷ್ಟೆ. ಈ ರೀತಿ ಹಿಂದೆ ಶಬರಿಮಲೆ ಮೇಲೆ ಕೂಡ ಪ್ರಹಾರ ಮಾಡುವಂತ ಕೆಲಸ ಮಾಡಿದ್ರು, ತಿರುಪತಿ ಮೇಲೆ ಕೂಡ ಅಲ್ಲೇ ತೊಂದರೆ ಮಾಡುವಂತ ಕೆಲಸ ಮಾಡಿದ್ರು. ಇವತ್ತು ಧರ್ಮಸ್ಥಳದಲ್ಲಿ ಆಗೈತಿ. ಈ ಎಡಪಂಥೀಯ ಶಕ್ತಿಗಳೇನದಾವಲ್ಲ, ಅದು ನಮ್ಮ ಹಿಂದೂ ಸಮಾಜದ ಮೇಲೆ, ನಮ್ಮ ಶ್ರದ್ಧೆಯ ಮೇಲೆ, ಸನಾತನ ಧರ್ಮದ ಮೇಲೆ ಪ್ರಹಾರ ಮಾಡುವಂತ ಕೆಲಸ ಇವರು ಮಾಡ್ತಾ ಇದ್ದಾರೆ. ಸರ್, ಎಸ್ಐಟಿ ತನಿಖೆಯಲ್ಲಿ ಕೇವಲ 6 ಜನ ಆರೋಪಿಗಳನ್ನು ಮಾತ್ರ ಮಾಡಿರ್ತಕ್ಕಂಥ ಈ ಎಸ್ಐಟಿಯ ತನಿಖೆಯ ವ್ಯಾಪ್ತಿ ಕೇವಲ ಈ 6 ಜನಗಳಿಗೆ ಧರ್ಮಸ್ಥಳಕ್ಕಷ್ಟೇ ಸೀಮಿತ ಆಯ್ತಂತ. ಯಾಕಂದ್ರೆ ಪ್ರಕರಣದ ಹಿಂದೆ ದೊಡ್ಡ ದೊಡ್ಡ ಮಾಸ್ಟರ್ ಮೈಂಡ್ಗಳು ಇದ್ದಾರೆ ಅಂತಕ್ಕಂಥ ಹೆಸರನ್ನ ತಾವು ಕೂಡ ಹಿಂದೆ ಕೂಡ ಹೇಳ್ತಾ ಇದ್ರಿ. ಸಾಕಷ್ಟು ಲೀಡರ್ಸ್ಗಳು ಕೂಡ ಒಂದಷ್ಟು ಹೆಸರುಗಳನ್ನು ಕೂಡ ಬಹಿರಂಗವಾಗಿ ಹೇಳಿದ್ರು. ನಿಮ್ಗೆ ಈ ಎಸ್ಐಟಿ ತನಿಖೆ ಇಷ್ಟಕ್ಕೆ ಸೀಮಿತ ಆಗಿ ಸರಿ ಆಯ್ತು ಅಂತ ಸಾಕು ಅನ್ಸುತ್ತಾ? ನೋಡಿ, ನಾವು ಹಿಂದೂ ಕೂಡ ಹೇಳಿದ್ವಿ, ಈ ಎಸ್ಐಟಿ ತನಿಖೆ ತೇಪೆ ಹಚ್ಚುವಂತ ಕೆಲಸ ಮಾಡಕ್ಕೆ ಎಸ್ಐಟಿ ತನಿಖೆ ಮಾಡಿದ್ದಾರೆ. ಆದ್ರೆ ಅನಿವಾರ್ಯವಾಗಿ ಇಗ್ನೋರ್ ಮಾಡದಷ್ಟು ಪ್ರೂಫ್ ಇದ್ದಾಗ ಇವ್ರನ್ನ 6 ಜನರ ಮೇಲೆ ಇವತ್ತನ್ನ ಆಕ್ಷನ್ ತೆಗೆದುಕೊಳ್ಳುವಂತ ರಿಪೋರ್ಟ್ ಸಬ್ಮಿಟ್ ಮಾಡ್ತಿದ್ದಾರೆ ಅಂತ ಕೇಳಿದ್ದೇವೆ. ಇದ್ರ ಹಿಂದೆ ಇದ್ದಂತ ಶಕ್ತಿ ಯಾರಂತ ಹೇಳಿ ಎಲ್ಲರಿಗೂ ಗೊತ್ತೈತಿ. ರಾಹುಲ್ ಗಾಂಧಿ ಅಂಡ್ ಅವ್ರದ್ದು ಲೆಫ್ಟಿಸ್ಟ್ ಟೀಮು ಇದ್ರ ಹಿಂದಿರುವಂತ ಶಕ್ತಿ. ಆ ಸೆಂಥಿಲ್ ಅಂತೇನು ಹಿಂದೆ ನಮ್ಮ ಮಂಗಳೂರಲ್ಲಿ IAS ಅಧಿಕಾರಿ ಆಗಿದ್ರು, ಈಗ ತಮಿಳುನಾಡಿನಿಂದ ರಾಜ್ಯಸಭಾ MP ಏನಾಗಿದ್ದಾರೆ, ಅವರು ಇವರಿಗೆ ಕರೆದು ಮೀಟಿಂಗ್ ಮಾಡಿದ್ದಾರೆ.
ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಇವತ್ತಾದ್ರ ಅವ್ರು ಅಲ್ಲಿ ಡೆಲ್ಲಿಗೆ ಹೋಗಿದ್ದು ಪ್ರೂಫ್ ಐತಿ, ಇವ್ರ ಜೊತೆ ಮೀಟಿಂಗ್ ಮಾಡಿದಂತದೈತಿ. ಇದನ್ನೆಲ್ಲ ಇನ್ಸ್ಟಿಗೇಷನ್ ಮಾಡಿದಂತ ಮನುಷ್ಯ ಅವರು. ಆ ಸಂತಿಲ್ ಯಾರು ಮಾತು ಕೇಳ್ತಾರ? ರಾಹುಲ್ ಗಾಂಧಿ ಮಾತು ಕೇಳುವಂತ ಮನುಷ್ಯ. ಸೊ ಇವರೆಲ್ಲರೂ ಕೂಡೇ ಮಾಡಿದ್ದು ಹಿಂದೂ ಶ್ರದ್ಧಾ ಕೇಂದ್ರಗಳನ್ನ ಹಾಳು ಮಾಡಬೇಕು ಅಂತ ಹೇಳಿ. ಆಗಷ್ಟೇ ಈ ಮಾಸ್ಟರ್ ಮೈಂಡ್ಗಳು ಹೊರಬರೋದು ಕೇವಲ ಈ 6 ಜನ ನೆಪ ಅಷ್ಟೇ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನೋಡೋಣ ಈ ಪ್ರಕರಣ ಕೇವಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂತಹ 6 ಜನ ಆರೋಪಿಗಳಷ್ಟೇ ಸೀಮಿತ ಆಗತ್ತಾ ಅಥವಾ ಮತ್ತೆ ಏನಾದರೂ ವಿಸ್ತೃತ ತನಿಖೆಗೆ ಏನಾದರೂ ಸರ್ಕಾರ ಮುಂದಾಗಬಹುದಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.